ಹಾಯ್ ಎವ್ರಿವನ್, ನಾನು ನಿಮ್ಮ ಸಂದರ್ಶಿನಿ ಸ್ವಾಮಿ. ಮಾತೆಲ್ಲ ಮುಗಿದ ಮೇಲೆ ಧ್ವನಿ ಒಂದು ಕಾಡಿದೆ, ಕಥೆಯ ಮುಂದುವರಿದ ಭಾಗ. ಅದಕ್ಕೂ ಮೊದಲು ನನ್ನ ಕಥೆಗಳು ನಿಮಗೆ ಇಷ್ಟವಾಗಿದ್ದರೆ ತಪ್ಪದೆ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನನ್ನ ಚಾನಲ್ಗೆ ಹೊಸಬರಿದ್ದರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ಇದರಿಂದ ನನ್ನೆಲ್ಲ ಕಥೆಗಳ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ. ಸೊ ಬನ್ನಿ, ಕಥೆಯ ಮುಂದುವರಿದ ಭಾಗನ ನೋಡೋಣ. ಎಪಿಸೋಡ್ 21. ಇಂದಿನ ಸಂಚಿಕೆಯಲ್ಲಿ ಭುವನ್ ಇನ್ನೂ ಪೂರ್ತಿಯಾಗಿ ಕೇಳಬೇಕು ಎಂದುಕೊಂಡ. ಬಟ್ ಸ್ವಾಮೀಜಿ ಅಷ್ಟೇ ಹೇಳಿ ಸುಮ್ಮನಾದರು. ಅವರ ಶಿಷ್ಯ ಮುಂದಿನ ವಾರ ಬನ್ನಿ ಎಂದಿದ್ರು. ಮುಂದೆ ಪುರೋಹಿತ್ ಮನೆಯಲ್ಲಿ ಮಗುಗೆ ತುಂಬ ಜ್ವರ ಇದ್ದಿದ್ದರಿಂದ ಹಾಸ್ಪಿಟಲ್ನಿ ಅಡ್ಮಿಟ್ ಮಾಡಿದ್ದ ವಿಷಯ ಜಯದಿಂದ ಭವಿಷ್ಯಗೆ ಗೊತ್ತಾಗಿತ್ತು. ಭುವನ್ ಏನೋ ಸರಿಯಾಗಿ ಅರ್ಥ ಆಗಲಿಲ್ಲ ಎಂದು ಯೋಚಿಸುತ್ತಾ ಭವಿಷ್ಯ ಇದ್ದ ಕಡೆಗೆ ಬಂದ. ಅಷ್ಟೊತ್ತಿಗೆ ಭವಿಷ್ಯ ಪೋರ್ಟಿಸ್ ಹಾಸ್ಪಿಟಲ್ಗೆ ನಡೀರಿ ಎಂದಳು. ಭುವನ್ ಅವಳ ಮುಖದಲ್ಲಿದ್ದ ಗಾಬರಿ ನೋಡಿ, ಯಾರಿಗೆ ಏನಾಯಿತು ಭವಿಷ್ಯ ಎಂದ. ಭವಿಷ್ಯ, ಅದು ತ್ರಿಶೂಲ್ ಸರ್ ಪಾಪುಗೆ ಹುಷಾರಿಲ್ಲದೆ ಅಡ್ಮಿಟ್ ಮಾಡಿದಾರಂತೆ, ಈಗಿನ್ನೂ ಜಯ ಆಗ ಕಾಲ್ ಮಾಡಿದ್ರು ಎಂದಳು. ಭುವನ್ಗೆ ಮೊದಲೇ ಪುರೋಹಿತ್ ಫ್ಯಾಮಿಲಿ ಎಂದರೆ ಅಷ್ಟಕ್ಕಷ್ಟೇ, ಈಗ ಈ ಥರ ಭವಿಷ್ಯ ಗಾಬರಿ ಆಗಿರೋದನ್ನು ನೋಡಿ ಇನ್ನೂ ಬೇಜಾರಾದ. ಭವಿಷ್ಯ ಅವನ ಮುಖ ನೋಡಿ, ನೀವು ಮನೆಗೆ ಹೋಗಿ, ನಾನು ಕ್ಯಾಬ್ ಮಾಡ್ಕೊಂಡು ಹೋಗ್ತೀನಿ ಎಂದಳು. ಭುವನ್ ಎಂದೇ ತಿರುಗಿ, ನೀನು ಅಲ್ಲಿಗೆ ಹೋಗೋದು ಇಷ್ಟ ಇಲ್ಲ ಭವಿಷ್ಯ ಎಂದು ಮನದಲ್ಲೇ ನೋಡಿದು, ಬಾ ಕರ್ಕೊಂಡು ಹೋಗ್ತೀನಿ ಎಂದು ನಿಲ್ಲದೆ ಕಾರ್ ಪಾರ್ಕಿಂಗ್ ಕಡೆ ಹೊಡ್ತಾನೆ. ಭವಿಷ್ಯ ಕಾರ್ ಹತ್ತಿ ಕೂತವಳು ಒಂದು ಮಾತಾಡುವುದಿಲ್ಲ. ಸುಮ್ಮನೆ ಏನೋ ಯೋಚಿಸುತ್ತಾ ಕೂರುತ್ತಿರುವ ಹುಡುಗಿನ ಆಗಾಗ ನೋಡುವ ಭುವನ್, ಇವ್ರ ಮನೆಯವರು ಯಾಕೆ ಈಗ ಭವಿಷ್ಯ ಎಂದೇ ಬಿದ್ದಿದ್ದಾರೆ? ಶಿವಳಿಗೂ ನನಗೂ ಇರುವ ಸಂಬಂಧ ಏನು ಅನ್ನೋದನ್ನು ಫಸ್ಟ್ ಅವರಿಗೆ ತಿಳಿಸಿ ಹೇಳಬೇಕು. ಆಗ ಅವರು ಮತ್ತೆ ಅವಳನ್ನು ಕರೆಯೋ ಸಾಹಸ ಮಾಡಲ್ಲ ಎಂದು ನಿರ್ಧಾರ ಮಾಡ್ದ. ಭವಿಷ್ಯ ಹಾಸ್ಪಿಟಲ್ ಬಂದಿದ್ದನ್ನು ನೋಡಿ, ನೀವು ಓಡಿ, ನಾನು ಬರ್ತೀನಿ ಎಂದು ಭುವನ್ನು ಕರೆಯದೆ ಹಾಸ್ಪಿಟಲ್ ಒಳಗೆ ನಡೆಯುತ್ತಾಳೆ. ಭುವನ್ ಅಲ್ಲೇ ನಿಂತು ಅವಳು ಹೋಗೋದನ್ನು ನೋಡ್ತಾ ನಿಂತ. ಬಟ್ ಅವನಿಗೆ ಅವಳನ್ನು ಒಬ್ಬಳನ್ನೇ ಕಳಿಸೋ ಮನಸ್ಸಲ್ಲ. ಹಾಗೆ ಅಲ್ಲೋಗಿ ಪುರೋಹಿತ್ ಮನೆಯವರ ಡ್ರಾಮಾ ನೋಡೋಕ್ಕೂ ಇಷ್ಟ ಇಲ್ಲ. ಅದಕ್ಕೆ ಕಾರ್ಗೆ ಹೊರಗಿ ಹಾಗೆ ನಿಂತಿದ್ದ. ವಾರ್ಡ್ನಲ್ಲಿ ಮಗು ಪಕ್ಕ ತ್ರಿಶೂಲ್ ಮಗು ಕೈ ಹಿಡಿದು ಕೂತಿದ್ದ. ಮಗು ಸ್ವಲ್ಪ ಮಟ್ಟಿಗೆ ಮಾತಾಡ್ತಿತ್ತು. ಈಗ ಅವಳ ಮುಖ ನೋಡಿ ಅದು ಇವಳ ಕಡೆ ಕೈ ಚಾಚಿತು. ಜ್ವರದ ತಾಪದಲ್ಲಿ ಮಗು ಸೊರಗಿದಂತೆ ಕಾಣುತ್ತದೆ ಭವಿಷ್ಯ ಕಣ್ಣಿಗೆ. ತ್ರಿಶೂಲ್ ಮಗು ಯಾರನ್ನ ನೋಡಿ ಕೈ ಚಾಚಿ ಕರೀತಿದೆ ಎಂದು ತಿರುಗಿ ನೋಡಿದ್ರೆ ಅಲ್ಲಿ ಭವಿಷ್ಯ ನಿಂತಿದ್ಲು. ತ್ರಿಶೂಲ್, ಬಾ ಭವಿಷ್ಯ ಎಂದ ಮೃದುವಾಗಿ. ಭವಿಷ್ಯ ಅವನು ಮಗು ಕೈ ಹಿಡಿದಿದ್ದನ್ನು ನೋಡಿ ಅರ್ಥ ಮಾಡಿಕೊಂಡು ತಾನು ಹಾಗೆ ಹಿಡಿದುಕೊಂಡು ಮಗುನ ತನ್ನ ಮಡಿಲಿಗೆ ತಗೊಂಡು, ಏನಾಯಿತು ಬುಜ್ಜಿ ಮರಿಗೆ ಎಂದು, ಅಬ್ಬು ಆಗಿದೆಯಾ ಎಂದೆಲ್ಲ ಮಾತಾಡಿಸಿದ್ರೆ ಮಗು ಹೂ ಎನ್ನುವಂತೆ ಅವಳ ಕಡೆ ನೋಡಿ ಕೈಗೆ ಹಾಕಿದ್ದ ಸೂಜಿ ತೋರಿಸುತ್ತಾ ಹೌವು ಎಂದು ತುಟಿ ಉದ್ದ ಮಾಡಿ ಕಣ್ಣು ತುಂಬಿರುವ ಮಗು ನೋಡಿ ಭವಿಷ್ಯಗೆ ಅಯ್ಯೋ ಎನಿಸಿತು. ಬುಜ್ಜಿ ಅಳಬಾರ್ದು, ನಾನು ಬಂದಿದ್ದೀನಲ್ಲ, ಅಬ್ಬು ವಾಸಿ ಆಗತ್ತೆ ಎಂದಳು. ಮಗು ಕೈಗೆ ಕ್ಯಾನುಲ ಹಾಕಿದ್ರಿಂದ ಹಾಗೆ ಇಳಿದು ಕೂತಿದ್ಲು. ಎಲ್ಲಿ ಸ್ವಲ್ಪ ಹಲಗಾಡಿದ್ರೂ ಮಗುಗೆ ನೋವಾಗುತ್ತೋ ಎಂದು. ಮಗು ಏನಾದರೂ ತಿಂದ ಸರ್ ಎಂದಳು. ತ್ರಿಶೂಲ್ ಇಲ್ಲ ಎನ್ನುವಂತೆ ತಲೆ ಆಡಿಸ್ದ. ಜಯ ಅಕ್ಕನಿಗೆ ಹೇಳಿ ಸೆರೆಲಾಕ್ ಮಾಡಿ ತರೋಕೆ ಹೇಳಿ ಎಂದವಳ ಮುಖ ನೋಡಿದ ತ್ರಿಶೂಲ್, ಮಾಡಿ ತರಿಸಿದ್ದೆ, ಬಟ್ ಪಾಪು ತಿಂದಿಲ್ಲ ಎಂದ ಸಪ್ಪೆ ಮುಖ ಮಾಡಿದ್ದ. ಹಾಟ್ ಬಾಕ್ಸ್ನಲ್ಲಿ ಇಟ್ಟಿದ್ದ ಸೆರೆಲಾಕ್ ತಗೊಂಡು, ಬುಜ್ಜಿ ಊಟ ತಿಂದು ತಾಚಿ ಮಾಡುವಂತೆ ಎಂದು ಆಟ ಆಡಿಸುತ್ತಾ ತಿನ್ಸಿದ್ಲು. ಮಗು ಎಷ್ಟಾಗುತ್ತೋ ಅಷ್ಟು ಊಟ ಮಾಡಿ ಮಲಗಲು ಭವಿಷ್ಯ ಭುಜ ತೋರಿಸಿತು. ಭವಿಷ್ಯ ಅವ್ವಾಗತ್ತೆ ಮಗನೆ ಎಂದು ಮಡಿಲಲ್ಲೇ ತೂಗಿ ಮಲಗಿಸಿದ್ಲು. ಸ್ವಲ್ಪ ಸಮಯ ಮಗು ಮಲಗಿದ ಮೇಲೆ ಮಗುನ ತ್ರಿಶೂಲ್ ತೊಡೆ ಮೇಲೆ ಮಲಗಿಸಿ, ಸರ್ ನಾನು ನೋಡ್ತೀನಿ ಎಂದು ಓಡ್ತಾಳೆ. ತ್ರಿಶೂಲ್ ಏನೂ ಮಾತಾಡಿಲ್ಲ. ಮನೆಯಲ್ಲೇ ದೊಡ್ಡದೊಂದು ಉಸಿರು ಬಿಟ್ಟು ಮಗು ಮುಖ ನೋಡುತ್ತಾ, ಪಾಪು ನಿನಗೆ ಒಬ್ಬ ಅಮ್ಮ ಬೇಕು ಕಣೋ ಎಂದುಕೊಂಡ. ಭವಿಷ್ಯ ಹಾಸ್ಪಿಟಲ್ ಹೊರಗೋಗಿ ಕ್ಯಾಬ್ ಬುಕ್ ಮಾಡುವ ಹುಡುಗಿ ಮುಂದೆ ಭುವನ್ ಕಾರು ತಂದು ನಿಲ್ಲಿಸಿ, ಕಮ್ ಲೆಟ್ಸ್ ಗೋ ಎಂದ. ಭವಿಷ್ಯ, ನೀವಿನ್ನೂ ಹೋಗಿಲ್ವಾ ಎಂದಳು ಅವನನ್ನೇ ನೋಡುತ್ತಾ. ಭುವನ್, ಇಲ್ಲಿ ಕ್ಯಾಬ್ ಮಾಡಿಕೊಂಡು ಇಷ್ಟೊತ್ತಲ್ಲಿ ಬರೋದು ಸೇಫ್ ಅಲ್ಲ, ಅದಕ್ಕೆ ಎಂದು ಮುಂದಿನ ಡೋರ್ ತೆಗೆದ. ಭವಿಷ್ಯ ಕೂತು, ಸಾರಿ ಇಷ್ಟೊತ್ತು ವೆಯ್ಟ್ ಮಾಡಿಸಿದ್ದಕ್ಕೆ, ಮತ್ತೆ ಥ್ಯಾಂಕ್ಸ್ ಎಂದು ಸುಮ್ಮನೆ ಕೂತ ಹುಡುಗಿನ ನೋಡಿ, ಹೇಗಿದೆ ತ್ರಿಶೂಲ್ ಮಗು ಎಂದ. ಭವಿಷ್ಯ, ಪಾಪ ಫೀವರ್ ಇದೆ, ಮಗು ಒಂದೇ ದಿನಕ್ಕೆ ಸೊರಗೋಗಿದೆ ಎಂದಳು ಬೇಸರದಲ್ಲೇ. ಭುವನ್ ಮತ್ತೇನು ಮಾತಾಡದೆ ಕಾರ್ ಸ್ಟಾರ್ಟ್ ಮಾಡಿದ ಭುವನ್ ಹೋಟೆಲ್ ಮುಂದೆ ಕಾರ್ ನಿಲ್ಲಿಸಿ, ಊಟ ಮಾಡ್ಕೊಂಡು ಹೋಗೋಣ ಬಾ ಎಂದ. ಭವಿಷ್ಯ, ಮನೆಗೆ ಹೋಗೋಣ ಬನ್ನಿ ಎಂದ ಹುಡುಗಿನ ತುಂಬ ಹೊಟ್ಟೆ ಹಶ್ವಾಗ್ತಿದೆ, ಪ್ಲೀಸ್ ಬಾ ಎಂದ ರಿಕ್ವೆಸ್ಟ್ ಮಾಡುತ್ತಾರೆ. ಭವಿಷ್ಯ ಸರಿ ಎಂದು ಕಾರ್ ಇಳಿದು ಹೋಟೆಲ್ ಕಡೆ ಹೊರಡ್ತಾಳೆ. ಭುವನ್ ಒಳಗೆ ಸೀದಾ ಸಿಂಗಲ್ ಟೇಬಲ್ ಹತ್ರ ಹೋಗಿ ಕೂತು ಭವಿಷ್ಯ ಕಡೆ ನೋಡ್ತಾ, ಭವಿಷ್ಯ ಆರ್ಡರ್ ಮಾಡು ಎಂದ.
ಭವಿಷ್ಯ ಬೇಡ ನೀವು ಮಾಡಿ ಎಂದಳು. ಭುವನ್ ಸರಿ ನಡಿ ಹೊರಡೋಣ ಎಂದು ಎದ್ದು ನಿಂತ. ಭವಿಷ್ಯ ಅವನ ಮಾತಿನ ಅರ್ಥ ತಿಳಿದು ಸರಿ ಏನಾದರೂ ನೀವೇ ಆರ್ಡರ್ ಮಾಡಿ, ಬಟ್ ಲೈಟಾಗಿ ಊಟ ಮಾಡೋದು, ನಾನು ಜಾಸ್ತಿ ಊಟ ಮಾಡಲ್ಲ ಎಂದಳು. ಭುವನ್ಗೆ ಅವಳಿಗೆ ತುಂಬ ಖುಷಿಯಾಗಿತ್ತು. ಅವಳು ಜಾಸ್ತಿ ಮನೆಯಲ್ಲಿ ಯಾವ ಅಡುಗೆ ಮಾಡ್ತಿದ್ಲು ಎಂದು ನೆನೆದು ಅದನ್ನೇ ಆರ್ಡರ್ ಮಾಡಿ ತರಿಸ್ದ. ಭವಿಷ್ಯ ಊಟ ಮಾಡಿ ಕೂತ ಹುಡುಗಿ ಮುಂದೆ ಐಸ್ ಕ್ರೀಮ್ ತರಿಸಿಟ್ಟ. ಎಲ್ಲ ಹೆಣ್ಮಕ್ಕಳ ಫೇವ್ರೇಟ್ ಐಸ್ ಕ್ರೀಮ್ ಎನ್ನುವಂತೆ ಭವಿಷ್ಯಗೂ ಇಷ್ಟ. ಅದನ್ನು ನೋಡಿ ತನ್ನ ಅಕ್ಕ ನೆನಪಾಗಿದ್ಲು. ಯಾವಾಗಲೂ ಅವಳಿಗೆ ಇಷ್ಟ ಎಂದು ಐಸ್ ಕ್ರೀಮ್ ಕ್ಯಾಂಡಿ ಕೊಡಿಸ್ತಿದ್ದ ನೆನಪಾಗಿ ಕಣ್ತುಂಬಿತು. ಭುವನ್ ಅವಳ ಕಣ್ಣೀರು ಇನ್ನೇನು ಜಾರಬೇಕು ಅನ್ನುವಷ್ಟರಲ್ಲಿ ಅವನ ಕರ್ಚಿಪ್ನಲ್ಲಿ ಕಣ್ಣುರಿಸಿ ಯಾಕೆ ಭವಿಷ್ಯ ಏನಾಯಿತು ಎಂದ ಕನ್ಸನ್ನಲ್ಲಿ. ಭವಿಷ್ಯ ಏನಿಲ್ಲ ಎಂದು ಅಲ್ಲೇ ಇದ್ದ ಟಿಶ್ಯೂ ತಗೊಂಡು ಕಣ್ಣುರಿಸಿ ನಾನು ವಾಶ್ರೂಮ್ಗೆ ಹೋಗಿ ಬರ್ತೀನಿ ಎಂದಳು. ಭುವನ್ ಓಕೆ ಎಂದ. ಭವಿಷ್ಯ ವಾಶ್ರೂಮ್ನಲ್ಲಿ ನಿಂತು ತನ್ನ ಅಕ್ಕ ಮತ್ತು ಮಗುನ ನೆನೆದು ಅಳು ಕಂಟ್ರೋಲ್ಗೆ ಸಿಗದೆ ಯಾಕೆ ನನ್ನ ಒಂಟಿ ಮಾಡಿದೆ ಅಕ್ಕ, ನನ್ನ ನಿನ್ನ ಜೊತೆಗೆ ಕರ್ಕೊಂಡು ಹೋಗಬೇಕಿತ್ತು ಎಂದು ಅಳ್ತಿದ್ಲು. ಎಷ್ಟೊತ್ತಾದರೂ ಭವಿಷ್ಯ ಬಾರದಿದ್ದಾಗ ತಡ ಮಾಡದೆ ಲೇಡೀಸ್ ವಾಶ್ರೂಮ್ ಕಡೆ ಧಾವಿಸಿದ್ದ ಭುವನ್. ಡೋರ್ ತೆಗೆದು ಒಳಗೆ ನೋಡಿದ್ರೆ ಅಲ್ಲಿ ಭವಿಷ್ಯ ಬಿಕ್ಕಳಿಸುತ್ತಾ ಅಳುತ್ತಿದ್ಲು. ಅದನ್ನು ಕೇಳಿದ ಭುವನ್ ಹೃದಯ ಒಂದು ಕ್ಷಣಕ್ಕೆ ದಕ್ಕೆಂದಿತು. ಭುವನ್ ಭವಿಷ್ಯ ಎಂದು ಅವಳನ್ನು ಭುಜ ಹಿಡಿದು ಅವಳು ಮುಖ ಮೇಲೆತ್ತಿ ಏನಾಯಿತು ಯಾಕೆ ಗಳಿಸಿದ್ಯಾ ಎಂದ ಆತಂಕದಲ್ಲಿ. ಭವಿಷ್ಯ ಅಳುತ್ತಲೇ ಇದ್ಲು, ಬೇರೇನೂ ಮಾತಾಡಿಲ್ಲ. ಭವಿಷ್ಯ ತುಂಬ ಕಡಿಮೆ ತನ್ನ ದುಃಖನ ಹೇಳ್ಕೊಳ್ಳೋದು. ಹುಡುಗಿ ತುಂಬ ಸ್ಟ್ರಾಂಗ್ ಅಂಥದ್ರಲ್ಲಿ ಹೀಗೆ ಬಿಕ್ಕುತ್ತಾ ಹತ್ತಿರ ಭುವನ್ ಏನೆಂದು ತಿಳಿತಾನೆ. ಭವಿಷ್ಯನ ಪೂರ್ತಿಯಾಗಿ ನೋಡಿ ಬೇರೇನೂ ತೊಂದರೆ ಆಗಿಲ್ಲ ಅಲ್ವಾ ಎಂದು ನೋಡಿ ಯಾರಾದರೂ ಮಿಸ್ಬಿಹೇವ್ ಮಾಡಿದ್ರ ನಿನ್ನ ಹತ್ರ ಎಂದು ಕೇಳ್ದ. ಭವಿಷ್ಯ ಬೇರೇನೂ ಹೇಳದೆ ಮನೆಗೆ ಹೋಗೋಣ ಎಂದಳು ತಲೆ ಬಗ್ಸಿ. ಭುವನ್ ಸರಿ ಎಂದು ಅವಳನ್ನು ಭುಜ ಬಳಸಿಡಿದು ಹೊರಗೆ ಕರೆದುಕೊಂಡು ಬಿಲ್ ಪೇ ಮಾಡಿ ಕಾರ್ ಹತ್ತಿಸ್ದ. ಭವಿಷ್ಯ ಕಾರ್ನಲ್ಲಿ ಕೂತು ಸೊರ್ರೆಂದು ಶಬ್ದ ಕೇಳಿ ಇನ್ನೂ ಅಳ್ತಿದ್ದಾಳೆ ಎಂದು ಟಿಶ್ಯೂ ಕೊಟ್ಟು ಯಾಕೆ ಭವಿಷ್ಯ ಸಡನ್ ಆಗಿ ಏನಾಯಿತು ಎಂದ. ಭವಿಷ್ಯ ಏನಿಲ್ಲ ಎಂದು ಸುಮ್ಮನೆ ಕೂತ್ಲು. ಇವತ್ತು ತ್ರಿಶೂಲ್ ಮಗು ನೋಡಿದ್ದಕ್ಕೆ ಅವರಕ್ಕ ಮತ್ತು ಮಗುವಿನ ನೆನಪು ತುಂಬ ಕಾಡೋದು. ಅಲ್ಲೇ ದುಃಖ ತಡೆದಿದ್ದ ಹುಡುಗಿ ಹೋಟೆಲ್ನಲ್ಲಿ ಐಸ್ ಕ್ರೀಮ್ನ ನೋಡಿ ತಾನು ತಡೆದಿದ್ದ ದುಃಖ ಕಣ್ಣೀರಿನ ಮೂಲಕ ಹೊರಗೆ ಬಂದಿತ್ತು. ಭುವನ್ ಮನೆಗೆ ಕರ್ಕೊಂಡೋದ. ಭವಿಷ್ಯನ ರೂಮ್ಗೆ ಬಿಟ್ಟು ಹೊರಗೆ ಬರುವಾಗ ಮತ್ತೊಮ್ಮೆ ಏನಾಯಿತು ಭವಿಷ್ಯ ಯಾಕೆ ಗೆಲ್ತಿದ್ಯಾ, ಏನಾದರೂ ಪ್ರಾಬ್ಲಮ್ ಇದೆಯಾ ಅಂತ. ಆಗಲೂ ಭವಿಷ್ಯ ಏನಿಲ್ಲ ಎಂದು ಸುಮ್ಮನಾದ ಹುಡುಗಿ ನೋಡಿ ಭುವನ್ಗೆ ಡಿಸಪಾಯಿಂಟ್ ಆಯಿತು. ತನ್ನ ರೂಮ್ಗೆ ಹೋದವನು ಇವತ್ತು ಎಲ್ಲರಿಗೂ ಶೇರ್ ವಾಪಸ್ ಕೊಟ್ಟಿದ್ದೀವಿ ಎಂದು ತುಂಬ ಖುಷಿಯಾಗಿದ್ದ. ಬಟ್ ಎಲ್ಲವನ್ನೂ ಪುರೋಹಿತ್ ಫ್ಯಾಮಿಲಿ ಹಾಳು ಮಾಡಿತ್ತು. ಭುವನ್ ಭವಿಷ್ಯಳ ನೋವು ತಿಳ್ಕೊತಾನ. ಹಾಗೆ ತ್ರಿಶೂಲ್ ಬಳಿ ಭವಿಷ್ಯ ಮತ್ತು ತನ್ನ ಮಧ್ಯೆ ಇರುವಂಥ ಸಂಬಂಧ ಏನು ಎಂದು ಹೇಳ್ತಾನ. ಎಂದಿನಂತೆ ಮುಂದಿನ ಎಪಿಸೋಡ್ಗಳಲ್ಲಿ ನೋಡೋಣ. ಈ ಕತೆ ಮುಂದುವರಿಯುವುದು. ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ತಪ್ಪದೆ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.